ಅಲ್ಲ ಈ ಷಣ್ಮುಗನ ದೊಡ್ಡ ಪಂಟ್ರ ಅನ್ಕೊಂಡ್ಬಿಟ್ಟಿದ್ದೆ. ನೋಡಿದ್ರೆ ಒಳ್ಳೆ ಟೂಸ್ ಪಟಾಕಿ ಇದ್ದಂಗ ಅವನಲ್ಲ. ಅಲ್ರಿ, ಒಂದು ಫೋನ್ ಕಾಲ್ ಬಂದಿದ ತಕ್ಷಣ ಮೀಟರ್ ಆಫ್ ಆಗೋಯ್ತಲ್ಲ. ಅಶೋಕಣ್ಣ ಅಂದ್ರೆ ಯಾರ್ರಿ? ಅಗ್ರಹಾರದ ಅಣ್ಣಯ್ಯ ಅಂತ ದೊಡ್ಡ ಡಾನು. ಈ ಷಣ್ಮುಗಪ್ಪ ಇದನ್ನಲ್ಲ, ಇವನು ಅವ್ರ ಹತ್ರ ಡ್ರೈವರ್ ಆಗಿದ್ದು. ಇಲ್ಲಿನ ಬಿಸ್ನೆಸ್ ನೆಲ್ಲ ಶಿಷ್ಯಂದಿರ್ಗೆ ಒಪ್ಪಿಸ್ಬಿಟ್ಟು ದುಬೈಗೆ ಹೋಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ದೊಡ್ಡ ಕೋಟ್ಯಾಧೀಶರಾಗಿದ್ದಾರೆ. ಈಗಲೂ ಹವಾ ಇಟ್ಕೊಂಡಿದ್ದಾರೆ. ಅವ್ರನ್ನ ಎದುರಾಕೊಂಡು ಯಾವ ಬಿಸ್ನೆಸ್ ಮಾಡಕ್ಕಾಗಲ್ಲ. ನನ್ನ ಮಗಂದು ಲೈಫಲ್ಲಿ ಅಂತವ್ರು ನಾನು ಬಾಡಿ ಗಾರ್ಡ್ ಆಗಬೇಕು. ಅದ್ ಹೆಂಗೆ? ಅದ್ ಈ ಜನ್ಮದಲ್ಲಿ ಸಾಧ್ಯ ಆಗಲ್ಲ. ಯಾಕೆ? ಇಲ್ಲಿರೋರು ಯಾರನ್ನು ಅವ್ರನ್ನ ನಂಬಲ್ಲ. ವೆಂಕಟೇಶ್ ಶಾಸ್ತ್ರಿಗಳು ಅಂತ ಒಬ್ರು ಇದಾರೆ. ಅವರು ರೆಕಮೆಂಡ್ ಮಾಡಿದ್ರು ಮಾತ್ರ ಅವ್ರು ನಂಬೋದು. ವೆಂಕಟೇಶ್ ಶಾಸ್ತ್ರಿಗಳು ಅಂದ್ರೆ ನಮ್ಮಪ್ಪನ ಫ್ರೆಂಡು. ಹಲೋ, ಎಲ್ಲಿಗೆ ಪಯಣ? ಅಗ್ರಹಾರಕ್ಕೆ. ಅಗ್ರಹಾರನ? ಅಗ್ರಹಾರದ ಅಕ್ಕಪಕ್ಕ ಯಾವ ಊರಲ್ಲೂ ನಿಮ್ಮನ್ನ ನೋಡಿಲ್ವಲ್ಲ, ಅದಕ್ಕೋಸ್ಕರ ಕೇಳಿದೆ. ಇಡೀ ಪ್ರಪಂಚದಲ್ಲಿ ನಾನು ನಿನ್ನೆಲ್ಲೂ ನೋಡಿಲ್ಲ. ನನ್ನ ಹೆಸರು ನೀಲಾಂಬ್ರ. ದಿಗಂಬರನ್ ಕಸಿನ್ ಬ್ರದರ? ಇಲ್ಲ, ಶ್ವೇತಾಂಬರ ನನ್ ಬ್ರದರ್. ಈ ಅಶೋಕಣ್ಣ ಇದಾರಲ್ಲ, ಅವ್ರು ನಿಂಗೆ ಗೊತ್ತಾ? ನಿಮಗ್ ಗೊತ್ತಾ? ಗೊತ್ತಿಲ್ಲ. ಹಂಗಾರೆ ಹೇಳ್ತೀನಿ ಕೇಳಿ. ಅಶೋಕಣ್ಣ ಇದಾರಲ್ಲ, ಅವ್ರ ಮನೇಲಿ ನಮ್ಮ ಅತ್ತೆನೆ ಟೋಟಲ್ ಬುಕಿಂಗ್ ಆಫೀಸರು. ಬುಕ್ಕಿಂಗ್? ಬುಕಿಂಗ್ ಅಂದ್ರೆ ಅನ್ನ ಸಾರು ಪಾಯಸ ಗೀಸ ಎಲ್ಲ. ಅದು ಕುಕ್ಕಿಂಗ್. ಅದನ್ನೇ ನಾನು ಹೇಳಿ. ನಮ್ಮ ಅತ್ತೆಗೆ ಹುಷಾರಿಲ್ಲ, ಅದಕ್ಕೆ ಆ ಇನ್ಚಾರ್ಜ್ ನ ಮಲ್ಲಿಕಾ ತಗೊಂಡಿದ್ದಾಳೆ, ಅವ್ರ ಮಗಳು. ನಾನ್ ಮಲ್ಲಿಕಾನೇ ಮದ್ವೆ ಆಗೋದು, ನನ್ ಲವರ್. ಹೌದೇ? ಅವರು ನಿಮ್ಮನ್ನ ಕರೆಕ್ಟ್ ಆಗಿ ಕ್ಲೋಸ್ ಅಪ್ ಅಲ್ಲಿ ನೋಡೇ ಒಪ್ಕೊಂಡಿದಾರ? ಕೇಳಿದ್ವಿ. ಏನಾದ್ರೂ ಹೆಣ್ಣು ಮಗಳು ಒಂಟಿ ಮನೇಲಿ ಕೆಲಸ ಮಾಡೋದು ಕಷ್ಟ ಅಂತೇಳಿ ನಾನ್ ಕೆಲಸ ಮಾಡ್ತಿಲ್ಲ ಕ್ಯಾಂಟೀನು. ಆ ಕೆಲ್ಸನ ಬಿಟ್ಟು ಮಲ್ಲಿಕಿನ ಜೊತೆ ಜಾಯ್ನ್ ಆಗಿ ಅಶೋಕಣ್ಣನ ಮನೇಲೆ ಕೆಲಸ ಮಾಡೋಣ ಅಂತ ಹೊರಟಿದ್ದೀನಿ. ನಾನು ಅಶೋಕಣ್ಣನ ಮನೇಲೆ ಕೆಲ್ಸಕ್ಕೆ ಸೇರೋಣ ಅಂತ ಹೋಗ್ತಾ ಇರೋದು. ಕೆಲ್ಸಕ್ಕ? ಏನ್ ಕೆಲಸ ಮಾಡ್ತೀರಾ? ಬಾಡಿ ಗಾರ್ಡ್ ಆಗಿ. ಯಾವ ಗಾರ್ಡು? ಬಾಡಿ ಗಾರ್ಡ್ ಅಂದ್ರೆ ಅಶೋಕಣ್ಣನ ಅಂಗರಕ್ಷಕ. ಅಶೋಕಣ್ಣನ ಬಾಡಿ ಗಾರ್ಡ? ಡೌಟ್ ಆದ್ರೆ ವೆಂಕಟೇಶ್ ಶಾಸ್ತ್ರಿಗಳು ಕಳಿಸಿರೋ ರೆಕಮೆಂಡೇಶನ್ ಲೆಟರ್ ನೋಡಿ. ಅಯ್ಯೋ, ಯಾರು ಅಶೋಕಣ್ಣಂಗೆ ಪ್ರಾಣ ಬೆದರಿಕೆ ಹಾಕಿದಾರಂತೆ. ಹೌದು, ಅದಕ್ಕೆ ಬಾಡಿ ಗಾರ್ಡ್ ನಾ ವೆಂಕಟೇಶ್ ಶಾಸ್ತ್ರಿಗಳು ಕಳ್ಸಿರೋದು. ರವೇ, ಅಶೋಕಣ್ಣ ಯಾರೋ ಬಾಡಿ ಗಾರ್ಡ್ ಬಂದವರು. ಎಲ್ಲ ಬಾಯರ್ಕೆ ಆಗಿದ್ರೆ ಕುಡಿಸ್ ತರ್ಸ್ಕೊಡ್ಲಾ? ಅಯ್ಯೋ, ಏನು ಬೇಡಿ, ನಿಮ್ ಜಾಗದಲ್ಲಿ ಹೋಗಿ ಕೂತ್ಕೊಳ್ಳಿಪ್ಪ. ನಿಮ್ ಕೈ ಮುಗಿತೀನಿ. ಸಫಕೇಶನ್ ಆಗತ್ತ ಅವ್ರಿಗೆ. ಇಫ್ ಯು ಡೋಂಟ್ ಮೈಂಡ್, ನಾನು ಇಲ್ಲಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ರಾಜು ಕಾಗೆ, ಅದು ಅಶೋಕಣ್ಣನ್ ಬಾಡಿ ಗಾರ್ಡ್ ಬಂದ್ಬಿಟ್ಟಿದ್ದಾನೆ. ಬಾಡಿ ಗಾರ್ಡ್ ಇಲ್ಲ ಇದಾರೆ. ಅವ್ನು ಬಂದು ಹಿಡಿದ ತಕ್ಷಣ ಅಲ್ಲಿ ಇಲ್ಲ ಡಾಮ್ ಡೂಮ್ ಡಸಾ ಬುಸಾ ಕೈ ಕೊಟ್ಟಾಗ ಎಲ್ಲ ಬಿಡ್ಬೇಕು. ಎಲ್ಲ ಬಿಡ್ಬೇಕು. ಓಕೆ, ಮೆಸೇಜ್ ಕೊಟ್ಟ. ಅಣ್ಣವ್ರೆ, ಆ ಟೈಪ್ ಬಿಲ್ಡಪ್ ಯಾಕೆ? ಮತ್ತೆ ಅಶೋಕಣ್ಣನ್ ಬಾಡಿ ಗಾರ್ಡ್ ಅಂತ ಇಷ್ಟು ಬಿಲ್ಡಪ್ ಬಿಡುವ? ನೀವು ಸುಮ್ಮನೆ ಕೊಯ್ಯಲೆ, ಆಮೇಲೆ ನೋಡಿ ಮಜಾನ. ಎಲ್ರು ಬಂದಾಯ್ತಾ? ಒಂದ್ ನಿಮಿಷ ತಡ್ಕೊಳ್ಳಿ. ಅದು ಹಾರ ಎಲ್ಲ ರೆಡಿನಾ? ಪಟಾಕಿಯಲ್ಲಿ ಹೊಡೆದಾಯ್ತಾ? ಅಶೋಕಣ್ಣನ ಬಾಡಿ ಗಾರ್ಡ್ ಬಂದ್ಬಿಟ್ಟವನೆ. ಬಂದ ನೋಡು, ಬಂದ ಅಲ್ಲಿ ಬಾರಪ್ಪ ಬಾಡಿ ಗಾರ್ಡು. ಜನ ನೋಡಿ ಹೆದರ್ಲಿ ಕತ್ತಿದೇನು? ಹೆದರ್ಬೇಡ, ಇಲ್ಲಿ ತಿನ್ನಲ್ಲ ಗಂಡಸ್ಮಗ. ಇಳಿದು ಬಾರಪ್ಪ, ಬಲಗಾಲಿಟ್ಟು ಕೆಳಗೆ ಬಾ. ಅಯ್ಯೋ, ಬೇಕಾಯ್ತು. ಬನ್ನಿ, ನಿಧಾನ ಬನ್ನಿ. ಬಾಡಿ ಗಾರ್ಡ್ ಕೇಳ್ರಲ್ಲ. ಕ್ಯಾರಿ ಬ್ಯಾಗ್ ಅಲ್ಲಿ ಕಾಗೆ ಮಾಂಸ ಕಟ್ಕೊಂಡ್ ಬಂದಂಗ ಆಯ್ತಲ್ಲ. ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಬುಡಕ್ಕೆ ಬಾಂಬ್ ಬೀಳೋ ಪ್ರೋಗ್ರಾಮ್ ಇದೆಯಲ್ಲ. ಅಣ್ಣ, ಅಶೋಕಣ್ಣನ ಪ್ರಾಣ ಕಾಪಾಡಕ್ ಬಂದಿರೋ ಹೊಸ ಬಾಡಿ ಗಾರ್ಡ್ ಇವನೇ. ಅಣ್ಣವ್ರೆ, ಸ್ವಲ್ಪ ನಾನು ಹೇಳೋದನ್ನ ತಾಳ್ಮೆಯಿಂದ ಕೇಳಿ. ಅಶೋಕಣ್ಣನ ಬಾಡಿ ಗಾರ್ಡ್ ಆದ್ಮೇಲೆ ಎಷ್ಟು ಬಿಲ್ಡಪ್ ಕೊಡೋದು? ಆಯ್ತಾಯ್ತಪ್ಪ, ನೀವ್ ಎಲ್ರೂ ಹೋಗಿ, ನಾವು ಹೋಗ್ತೀವಪ್ಪ. ನೀವು ಅಶೋಕಣ್ಣನ ಮನೆ ಹತ್ರ ಹೋಗ್ಬೇಕು. ಅವ್ರ ಹತ್ರ ಪರ್ಮಿಷನ್ ತಗೊಂಡು ಚಾರ್ಜ್ ತಗೋಬೇಕಲ್ಲ. ಅಯ್ಯೋ, ನನ್ನ ಬ್ಯಾಟ್ರಿನ ನಾನೇ ಚಾರ್ಜ್ ಮಾಡ್ಕೋತೀನಪ್ಪ. ನೀವೆಲ್ಲ ನಾನು ಬಿಟ್ಟು ಹೋಗಿ. ನೀವು ಅಶೋಕಣ್ಣನ ಮನೆಗೆ ಹೋಗ್ಬೇಕು, ಎಲ್ಲರ ಮುಂದೆ ಚಾರ್ಜ್ ತಗೋಬೇಕು. ಅದಲ್ಲೇ ನೀವು ಅಗ್ರಹಾರಕ್ಕೆ ಬಂದ ಮೊದಲನೇ ಬಾಡಿ ಗಾರ್ಡ್. ಏನಂತೀರಪ್ಪ?